ಈಗ ನವಾಜ್ನ ಕರ್ಕೊಂಡು ಹೋಗ್ಬಿಟ್ಟು ಜಂಗಲ್ ಒಳಗ್ ಬಿಟ್ಬಿಡ್ತೀವಪ್ಪ ಆಯ್ತಾ, ಅಲ್ಲಿ ಒಂದೇ ಒಂದು ಹುಡುಗಿ ಬಿಟ್ಟಿರ್ತೀವಿ, ಅದು ಕಾಡ್ ಹುಡುಗಿ, ಓಕೆನಾ? ಸಾಕು ಯಾವ ನಾನು ಹೇಳ್ತೀನಿ ಅವನು ನವಾಜ್ ಒಂದ್ 3 ತಿಂಗಳು ಬಿಟ್ಟಿರ್ತೀವಿ. ಅಷ್ಟೇ, ನವಾಜ್ ಮದ್ವೆ ಆಗಿಲ್ಲಲ್ಲ ಮಚ್ಚ. ನೆಕ್ಸ್ಟ್ ಕಾಡು ಹೂ ಅನ್ನೋರ್ಲೆ ಮದ್ವೆ ಆಗ್ಬಿಡ್ತಾನೆ ಅವನು. ಇನ್ನೊಂದು ನವಾಜ್ ನಿನ್ಗೆ ಏನೇನು ಮಚ್ಚ ತಿನ್ಬೇಕಂತ ಆಸೆ? ನನ್ಗಿಂತ ಭಯಂಕರವಾಗಿ ಇವ್ನಿಗೆ ತಿನ್ನೋದ್ರ ಮೇಲೆ ಆಸೆ. ಅದಕ್ಕೆ ಫಸ್ಟ್ ಇವ್ನು ಇಂಡಸ್ಟ್ರಿಗೆ ಬರಕ್ ಮುಂಚೆ ಅಗೋರಿ ಆಗ್ಬೇಕು ಅಂತ ಇದ್ದ. ಯಾಕೆ ಕೇಳ್ರಿ? ಏನಿಲ್ಲ, ಅಗೋರಿ ಆಗ್ಬೇಕಂತ ಗೊತ್ತಿಲ್ಲ ನನಗೆ ಏನಂತ ವಿಷಯ. ಅಗೋರಿ ಆಗ್ಬೇಕು, ಬಾಬಾಗಳ ತರ ಸಾಧುಗಳ ತರ ನಾನು ಇರ್ಬೇಕು, ಎಲ್ಲಾರ ಚಿಂತೆ ಬಿಡ್ಬೇಕು, ಎಲ್ಲಾರ ಚಿಂತೆ ಬಿಟ್ಬಿಡ್ಬೇಕು, ಆರಾಮಾಗಿರ್ಬೇಕು, ಸಿಕ್ಕಿದ್ ಪಕ್ಕಿದ್ ತಿನ್ಕೊಂಡು ಅಂತ ಇದ್ದೆ ಅಷ್ಟೇ. ಓಕೆ, ಸೊ ಅದೇ ನಾನು ಕಂಪ್ಲೀಟ್ ಮಾಡಿಲ್ಲ, ಅವಾಗ್ಲೇ ನೀನು ಓಡೋಗ್ತಿದ್ದೆ. ಆ ಹುಡುಗಿಗೆ ಬರೀ ಕುಕ್ ಮಾಡಕ್ ಬರೋದು ಹಲ್ಲಿ, ಜಿರ್ಲೆ, ಈ ಹೆಗಣ, ಆಮೇಲೆ ಹಕ್ಕಿ ಗಿಕ್ಕಿ ಅವಷ್ಟೇ ಕುಕ್ ಮಾಡಕ್ ಬರುತ್ತೆ. ಏನ್ ಮಾಡ್ತೀಯ ನೀನು? ಹೊಟ್ಟೆ ತುಂಬಾಕ್ ಏನಿದ್ರೆ ಏನು ತಿಂದ್ರೆ ಸಾಕು, ಅವ್ರು ಮಾಡ್ಕೊಟ್ರೆ ಸಾಕು, ತಿನ್ನೋದೇ ಅಷ್ಟೇ. ಕಣ್ ಮುಚ್ಕೊಂಡು ಮೂಗ್ ಮುಚ್ಕೊಂಡು ತಿನ್ಬಿಡೋದು. ಇರ್ತೀಯ ನೀನ್ ಕಾಡಲ್ಲಿ ಅಷ್ಟು ದಿನ? ನೋಡೋಣ ಅಲ್ಲ, ಇವಾಗ ಬಂದಿದ್ದೀವಿ ಶೋಗೆ, ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೇಕು. ಬಟ್ ಕಷ್ಟ ಕಾಡಲ್ಲೆಲ್ಲ. ಇವಾಗ ನಮ್ಗೆ ಇಲ್ಲಿ ಸಿಟಿಯಲ್ಲೇ ಇರಕ್ ಆಗಲ್ಲ. ಇನ್ನು ಕಾಡಲ್ಲೆಲ್ಲ ಅಂದ್ರೆ ತುಂಬಾ ಕಷ್ಟ. ನೈಟ್ ಹೊತ್ತೋಗಿ ಮುಚ್ಚಿರೋ ಅಂಗಡಿಗಳನ್ನ ತೆಗ್ಸೋ ಕ್ಯಾಟಗರಿ ನಮ್ದು. ಇನ್ ಅಂಗಡಿಗಳೇ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ನೋಡೋಣ ಅಲ್ಲ.